ಅನುಶ್ರೀ ಸ್ಯಾರಿ ವೇರ್ ಮಾಡಿದ್ದೀನಿ. ಹೇಗೆ ಕಾಣ್ತಿದೆ? ಚೆನ್ನಾಗಿ ಕಾಣ್ತೈತೆ ನವೀನ್? ನಾನು ಕೇಳೋ ತನಕ ಯಾವತ್ತೂ ಹೇಳಲ್ಲ ನೀನು. ಹಾಯ್ ಮಾಡು. ಹಾಯ್. ಸಮಾಧಾನ ಆಯ್ತಾ? ಅಕ್ಕನ ನೋಡಿ ಮಾತಾಡಿಸಿ ಸಮಾಧಾನ ಆಯಿತು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸಂಜೆ 4:15 ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಇವತ್ತೊಂದು ಫಂಕ್ಷನ್ ಇದೆ, ಐ ಮೀನ್ ರಿಸೆಪ್ಷನ್ ಇದೆ, ಹೋಗಬೇಕು ಅಂತ ಅಂದ್ಬಿಟ್ಟು. ಸೊ ನಾನು, ನವೀನ್, ಅಥರ್ವ, ಆರ್ಯ ಮತ್ತು ಅಮ್ಮ 4 ಜನ KR ನಗರ ಹೋಗ್ತಾ ಇದ್ದೀವಿ. ಸೊ ನಮಗೆ ಸ್ವಲ್ಪ ಕೆಲಸ ಇದೆ. ಅಮ್ಮನ್ನ ಮತ್ತು ಮಕ್ಕಳನ್ನ ಇದರಲ್ಲಿ ಕಂದೆಗೌಡನ ಕೊಪ್ಪಳು ನಮ್ಮ ದೊಡ್ಡಮ್ಮ ಇದ್ದಾರಲ್ಲ, ಅಮ್ಮನ ಅಕ್ಕ ಅವ್ರ ಮನೇಲಿ ಬಿಟ್ಟು ನಾವು ಒಂದು ಅರ್ಧ ಗಂಟೆ ಕೆಲಸ ಇದೆ, KR ನಗರ ಹೋಗಿ ಬರಬೇಕು. ಹಾಗೆ ಮುಗಿಸ್ಕೊಂಡು ಬರೋಣ ಅಂತ. ಇವತ್ತು ನಾನು ನೈಟ್ ವೇರ್ ಮಾಡ್ತಿರೋಂಥ ಸ್ಯಾರಿ ಇದು. ಎಷ್ಟು ರೆಡ್ ಸ್ಯಾರಿ ನನಗೆ ಗೊತ್ತಿಲ್ಲ, ಆಟೋಮೆಟಿಕ್ಕಾಗಿ ಅದನ್ನು ನನಗೆ ಕಲೆಕ್ಷನ್ಸ್ ಆಗುತ್ತೆ, ರೆಡ್ ಸ್ಯಾರಿನೇ ಕಲೆಕ್ಷನ್ ಆಗುತ್ತೆ. ಸೊ ಇವಾಗಂತೂ ಇದು ತುಂಬಾ ಟ್ರೆಂಡ್, ಅನುಶ್ರೀ ಸ್ಯಾರಿ ಅಂತಲೇ ಟ್ರೆಂಡ್ ಆಗೋಯ್ತು. ಬಟ್ ನಾನು ಇದನ್ನು ಒಂದು 6 ತಿಂಗಳ ಹಿಂದೆನೇ ಹಾಕಿದ್ದೆ. ಇದು ಕೊಲ್ಯಾಬ್ರೇಷನ್ಗೆ ನನಗೆ ಸೃಷ್ಟಿ ಕಲೆಕ್ಷನ್ಸ್ ಪೇಜಿಂದನೂ ಏನೋ ಕಳಿಸಿದ್ರು. ಸೊ ಆವಾಗಲೇ ಈ ಸ್ಯಾರಿನ ಹಾಕಿದ್ದೆ. ಬಟ್ ನಾನು ಆಲ್ಟರ್ನೇಟ್ ಬ್ಲೌಸ್ನ ಹಾಕ್ಕೊಂಡು ಕೊಲ್ಯಾಬ್ ಮಾಡಿದ್ದೆ. ಈಗ ಇದ್ರದ್ದು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ. ಈಗ ಫುಲ್ ಟ್ರೆಂಡ್ ಆಯ್ತಲ್ಲ ಇವಾಗ. ಸೊ ವೇರ್ ಮಾಡೋಣ ಫಂಕ್ಷನ್ಗೆ ಅಂತ ಅಂದ್ಬಿಟ್ಟು ಇದನ್ನು ಸ್ಟಿಚ್ ಮಾಡಿಸ್ದೆ. ಈಗ ಚೆನ್ನಾಗಿ ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ಇದೆ. ಇದು ಒಂಥರ ರೆಡ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನ್ನು ಈಗ ತುಂಬಾ ಟ್ರೆಂಡ್ ಕೂಡ ಇರೋ ಅಂಥದ್ದು. ಫುಲ್ ಅವ್ರು ಹಾಕಿದ್ದು ಅನುಶ್ರೀ, ಆ್ಯಂಕರ್ ಅನುಶ್ರೀ ಈ ಸ್ಯಾರಿನ. ಈ ಸ್ಯಾರಿ ಫುಲ್ ಟ್ರೆಂಡ್ ಆಗೋಯ್ತು. ಸೊ ನನ್ನ ಹತ್ರ ಆಲ್ರೆಡಿ ಇದೆಯಲ್ಲ, ಇವಾಗ ಹಾಕೊಳ್ಳೋಣ ಅಂತ ಸ್ಟಿಚ್ ಮಾಡಿಸ್ದೆ. ಬ್ಲೌಸ್ ಇದು ಪರ್ಪಲ್ ಬರುತ್ತೆ. ನಾನು ಬ್ಲೌಸ್ನ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಆ್ಯಕ್ಚುಲಿ ಇದು ಬ್ಯಾಕ್ ಡಿಸೈನ್ ಈ ಥರ ಬಟನ್ಸ್ ಇಡ್ಸಿದ್ದೀನಿ ಇಲ್ಲಿ ಮೇಲೆ ಮತ್ತು ಕೆಳಗಡೆ. ಸೊ ಇದಕ್ಕೆ ನಾನು ಯಾವುದೇ ಥರ ಪಫ್ ಇಡ್ಸಿಲ್ಲ. ಸೊ ಈ ಥರ ಬ್ಯಾಕ್ ಡಿಸೈನು. ಇನ್ನು ಫ್ರಂಟಲ್ಲಿ ಬಾರ್ಡರ್ ಇದು ಮಾಡಿ ಈ ಥರ ಮಾಡಿಸಿದ್ದೀನಿ. ಆ್ಯಂಡ್ ಎಸ್, ಈಗ ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು. ನಾನು ಒಟ್ಟಿಗೆ ನಾವು ನೈಟ್ ರಿಸೆಪ್ಷನ್ಗೆ ಡೈರೆಕ್ಟ್ ಹೋಗ್ಬೋದಿತ್ತು. ನಾನು ಹೇಳಿದ್ನಲ್ಲ, ಸ್ವಲ್ಪ ಕೆಲಸ ಇರೋದ್ರಿಂದ ಫಸ್ಟು ಹೋಗ್ಬಿಟ್ಟು ಈಗ ನಮ್ಮ ಅಮ್ಮಂಗೂ ಅಕ್ಕನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ನಮ್ಮ ಅಮ್ಮಂಗೆ ಅಕ್ಕನ ಮನೆ ಅಂತಂದರೆ ಬೇಜಾರಾಗಲ್ಲ. ಅಕ್ಕ ತಂಗಿರು ಅಂದ್ರೇ ಹಂಗೆ ಅಲ್ವಾ, ಸಿಕ್ಬಿಟ್ರೆ ಸಾಕು ಮಾತಾಡೋದಕ್ಕೆ. ಎಷ್ಟೇ ಇದಾದರೂ ನಂಗೊಂದು ಸ್ವಲ್ಪ ನೀರು ಬೇಕು, ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಇದು ಒಂದು ಬ್ಯಾಗ್ ಕೊಡಿ, ನಾನು ಹಾಕ್ಕೊತೀನಿ. ಇಲ್ಲೇ ಯೋಗಲಕ್ಷ್ಮಿ ಬ್ಯಾಗ್ ಇಟ್ಟಿರ್ತೀನಿ. ಸೊ ಅವರಿಗೆ ಅಮ್ಮನ ಮನೆ ಅಂದರೆ ಅವ್ರ ಅಕ್ಕನ ಮನೆ ಬಿಟ್ಟರೆ ಅಮ್ಮ ಹೆಂಗೋ ಸ್ವಲ್ಪ ಮಾತಾಡ್ಕೊತಾರೆ. ಆಮೇಲೆ ಬಂದು ನಾನು ಸ್ಯಾರಿ ವೇರ್ ಮಾಡೋಣ, ಈಗಲೇ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಈ ಡ್ರೆಸ್ನ ಹಾಕ್ಕೊಂಡೆ. ಸೊ ಈಗ ಫುಲ್ ಪ್ಯಾಕ್ ಮಾಡ್ಕೊಂಡು ಈಗ ಹೊರಡಬೇಕು. ಎಲ್ಲ ಹಾಕ್ಕೊಂಡಿದ್ದೀನಿ. ನಮ್ಮ ಹತ್ರವಂಗೆ ಸ್ವಲ್ಪ ನೆನ್ನೆಯಿಂದ ಕೆಮ್ಮು, ಐಸ್ ಕ್ರೀಮ್ ತಿಂದ್ಬಿಟ್ಟು ಅವ್ನಿಗೆ ಕೆಮ್ಮು ಶುರು ಆಯಿತು. ಕೆಮ್ಮಿಂದ ಫೀವರ್ ಕೂಡ ಬಂತು. ಒಂದು ಸ್ವಲ್ಪ ಬೆಟರ್ ಇವಾಗ. ನೆನ್ನೆ ಎಲ್ಲ ಕ್ಲಿನಿಕ್ಗೆಲ್ಲ ಕರ್ಕೊಂಡೋಗಿ ತೋರಿಸಿದಾಯ್ತು. ಇವತ್ತು ಸ್ವಲ್ಪ ಪರವಾಗಿಲ್ಲ. ಈಗ ಹೋಗ್ಬಿಟ್ಟು ಅವರಿಬ್ಬರನ್ನ ರೆಡಿ ಮಾಡಿಕೊಂಡು ಹೋಗಬೇಕು. ನಾನು ಬಂದು ಫ್ರೆಶ್ ಅಪ್ ಹಾಕೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದೆ. ಇನ್ನು ಅಮ್ಮ ರೆಡಿಯಾಗಕ್ಕೆ ಬಿಟ್ಟಿರಲ್ಲ ನನ್ನ ಮಕ್ಕಳು. ನಾವು ಹೋಗಿ ಇವರಿಬ್ಬರನ್ನ ರೆಡಿ ಮಾಡೋ ಗ್ಯಾಪಲ್ಲಿ ಅಮ್ಮ ರೆಡಿ ಆಗಬೇಕು. ಲೇಟ್ ಆಗಿಬಿಡುತ್ತೆ. ಈಗ ಹೊರಡ್ತೀವಿ. ನವೀನ್ ಇದೊಂದು ಬ್ಯಾಗ್ ಹಾಕ್ಕೊಬಿಡ್ಬೇಕಿತ್ತು, ಇನ್ನು ಬೇರೆ ಎಲ್ಲ ಹಾಕ್ಕೊಂಡಿದ್ದೀನಿ. ಹಾಯ್ ಮಾಡು. ಹಾಯ್. ಅಥರ್ವ ಬಾಯ್ ಕಡೆ. ಹಾಯ್ ಹಾಯ್. ಅತ್ತಿ ಹಿಂದೆ ಡೋರ್ ತೆಗಿಯಮ್ಮ. ಊಟ ತಿಂದಿಲ್ಲ ಹೊಟ್ಟೆಗೆ, ಈಗೇನೋ ಒಂಚೂರು ತಿನ್ನಿಸ್ಬೇಕು ಅನಿಸ್ತದೆ. ಈಗ ನಾವು ಆಶೀರ್ವಾದ್ ಗ್ರ್ಯಾಂಡ್ ಶುದ್ಧ ಸಸ್ಯಾಹಾರಿ ಪ್ಯೂರ್ ವೆಜ್ ಈ ಹೋಟೆಲ್ ಹತ್ರ ನಿಲ್ಸಿದ್ವಿ. ನವೀನ್ ಇಡ್ಲಿ ತಗೋಬರೋಣ ಅಂತ ಹೋಗಿದ್ದಾರೆ. ಇವ್ರಿಬ್ರಿಗೂ ಏನಾದರೂ ಸ್ನ್ಯಾಕ್ಸ್ ಟೈಮ್ ಅಲ್ವಾ, ಈಗ ಟ್ರಾವೆಲ್ ಮಾಡಬೇಕಾದ್ರೆ ಸ್ನ್ಯಾಕ್ಸ್ ಥರ ಏನು ಕೊಡೋದು ಬೇಡ, ಮತ್ತು ಹುಷಾರಿರಲ್ಲ ಅಂತ ಅಂದ್ಬಿಟ್ಟು ತೆಗಿ ಬಾಯಿಂದ ಬೆರಳು ಅಥರ್ವಂಗೆ ಮತ್ತೆ ಆರ್ಯಲ್ಲಿ ತೋರಿಸು. ಇಲ್ಲಿ ಆರ್ಯನ್ಗೆ ಇಬ್ರಿಗೂ ಕೂಡ ರವೆ ಇಡ್ಲಿ ತಗೋಬರೋದಕ್ಕೆ ಹೋಗಿದ್ದಾರೆ ಪಪ್ಪ ಅಲ್ವಾ, ತಿನ್ಬೇಕಲ್ವಾ. ಈಗ ರವೆ ಇಡ್ಲಿ ತಿಂತಾರೆ ಅಥರ್ವ ಮತ್ತೆ ಆರ್ಯ. ವಾಯ್ಸ್ ಚೇಂಜ್ ಆಗ್ಬಿಟ್ಟೈತೆ ಮಗ್ನೆ ನಿಂದು.
ಜ್ವರ ಬಂತಲ್ಲ ಅದಕ್ಕೆ. ಮುಂದೆ ಒಂದಿನ ಚೇಂಜ್ ಆಗ್ಬಿಟ್ಟಿತ್ತು, ಸಿರಪ್ ಹಾಕ್ತೆ ಸಡನ್ ಆಗಿ. ಏ ಆರ್ಯ, ಲಡ್ಡು ಆರಿಂದ ಒಂದಿತ್ತು. ಇವನ್ಗೆ ಲಾ ಇಂದ ಬಂದಿರೋದು, ಆರ್ಯನ್ಗೆ ಅಕ್ಷರ, ಅದಕ್ಕೆ ನಾವು ಲಡ್ಡು ಅಂತ ಕರಿತೀವಿ. ಲಡ್ಡು ನೋಡ್ರೋ ಬಂದ್ರು ಪಪ್ಪ. ಇವನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ತಿನ್ಸ್ಕೊಂಡು ಕರ್ಕೊಂಡು ಹೋಗೋಷ್ಟರಲ್ಲಿ ಆಗುತ್ತೆ. ಈ ಬಿಸಿ ಬಿಸಿ ಇದೆ ಕಣ್ರು. ಸಾಗು ಇರ್ಬೇಕು ಬಿಸಿ ಅದು. ಕುಡು ಕುಡು ನಿನ್ನ ಮಗನಿಗೆ ತಿಂದು. ಆ ಥರ 2 ಬಾಕ್ಸ್ಗೆ ಏನು ವಡ 1 ಬಾಕ್ಸ್ಗೆ ಹಾ ಇದು ಇಡ್ಲಿ ಕ್ಯಾನ್ಸಲ್ ಮಾಡಿಸ್ಬಿಟ್ಟೆ. ಏನಕ್ಕೆ ಸಾಗು? ಮತ್ತೆ ಸಾಗುನ ಬಿಸಿ ಇದೆ ಅಂತಿದ್ದೀರಾ ನೀವು? ಸಾಂಬಾರು ಇರಬೇಕು. ಇದಿಷ್ಟು ಕ್ಯಾನ್ಸಲ್ ಮಾಡಿಸ್ದೆ ಸಾಗುನ. ಐ ಥಿಂಕ್ ಇದು ವಡ ಅನ್ಸುತ್ತೆ. ಇದು ನನಗೆ ವಡ ಒಂದೇ ಬಾಕ್ಸಲ್ಲಿ ಎಲ್ಲ ಹಾಕಿದ. ತುಂಬ ತಿಂದೋಗ್ಬಿಡ್ತೀನಿ. ಹಾಂ, ಇದೊಂದು ಬಾಕ್ಸ್. ಇದು ಆರ್ಯಂಗೆ ತಗಮ್ಮ. ಇದು ಅಥರ್ವಂಗೆ. ಎಷ್ಟು ಇಡ್ಲಿ ಒಂದ್ರಲ್ಲೇ ಇದೆಯಾ? ಇಡ್ಲಿ ಒಂದ್ರಲ್ಲಿದೆ, ಬಾಕ್ಸ್ ಚೇಂಜ್ ಮಾಡ್ತೀನಿ. ಓಕೆ ಓಕೆ. ಫ್ಯೂಲ್ ಬೇರೆ ಹಾಕ್ಸ್ಬೇಕಾ ಇಲ್ಲಿ? ಇದು ಹಾತಾರಂಗಿದೇನೋ. ಈಗ ನಾವು ಹೋಗ್ತಾ ಹೊಂದಿವಿ. ಅಮ್ಮ ಮತ್ತು ಮಕ್ಕಳನ್ನ ದೊಡ್ಡಮ್ಮನ ಮನೆ ಇಳಿಸ್ಬಿಟ್ಟು KR ನಗರ ಹೋಗಿದ್ವಿ. ಅಲ್ಲಿ ನಮಗೊಂದು 1/2 hour ಕೆಲಸ ಇತ್ತು ಅಷ್ಟೇ. ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಮತ್ತೆ ನಾವು ದೊಡ್ಡಮ್ಮನ ಮನೆ ಹತ್ರ ಬಂದ್ವಿ. ದೊಡ್ಡಮ್ಮನ ಮನೆ ಇದ್ದೇನೆ. ನಾನು ಆಗಲೇ ಹೇಳಿದಾಗೆ ಸುಮಾರು ವ್ಲಾಗಲ್ಲಿ ನೋಡಿರ್ತೀರ. ಕೆಲವು ಸಲ ನಾವು ಬರ್ತಾ ಇರ್ತೀವಿ ಇಲ್ಲಿ KR ನಗರ ಹೋಗಬೇಕು ಮತ್ತು ನೇಟಿವ್ಗೆ ಹೋಗಬೇಕು ಅಂದಾಗೆಲ್ಲ ಆನ್ ದಿ ವೇ ಸಿಗುತ್ತಲ್ಲ. ಸೊ ನಮ್ಮ ಅಥರ್ವ ಕಾರ್ ಸೌಂಡ್ ಆಗಿದ ತಕ್ಷಣ ಕೇಳಿಸ್ಕೊಂಡು ಈಚೆ ಬರ್ತಾನೇನೋ ಅಂತ ಅನ್ಕೊತಾ ಇದೆ. ಸೊ ಅವನು ಹಾಗೆ ಬಂದ್ಬಿಟ್ಟು ಅವನು ಖುಷಿ ಬಿಟ್ಟು ಹೋಗ್ಬೇಕಾದ್ರೆ ಎಲ್ಲಾದರೂ ಈಗ ಹೆಂಗೆ ಅಂತಂದರೆ ಅಥರ್ವ ಕಂಪಲ್ಸರಿ ಜೊತೆಲಿ ಇದ್ದೇ ಇರ್ತಾನೆ. ಬಟ್ ಇವತ್ತು ಅವನು ಆರಾಮೂ ಇರಲಿಲ್ವಲ್ಲ, ಅದಕ್ಕೆ ಜಾಸ್ತಿ ಟ್ರಾವೆಲ್ ಮಾಡಿಸೋದು ಬೇಡ ಅಂತ ಮತ್ತೆ ಕರ್ಕೊಂಡೋಗಿರಲಿಲ್ಲ. ಮಕ್ಕಳೆಲ್ಲ ಆಟ ಆಡಿಸ್ತಾ ಇದ್ರು ಆರ್ಯನ್ನ. ಅವನಿಗಂತೂ ಖುಷಿ. ಈ ಥರ ಮನೆ ತುಂಬ ಜನ ಇರಬೇಕು ಅವನಿಗೆ, ಆರ್ಯನ್ಗೆ. ಒಬ್ಬರೇ ಇದ್ರಂತೂ ಚೆನ್ನಾಗಿ ಹಿಂಸೆ ಕೊಟ್ಬಿಡ್ತಾನೆ, ಎತ್ಕೊಂಡಂಗೆ ಇರಬೇಕು. ಅದೇ ಮನೆ ತುಂಬ ಜನ ಇದ್ರೆ ಅವನ ಪಾಡ್ಗನ್ನು ನೋಡ್ಕೊಂಡು ಎಲ್ರು ಆಯ್ತಾ. ಅಕ್ಕನ್ನ ಸಮಾಧಾನ ಆಯ್ತಾ? ಅಕ್ಕನ್ನ ನೋಡಿ ಮಾತಾಡಿಸಿ ಸಮಾಧಾನ ಆಯಿತು. ಇವರೇ ನಮ್ಮ ದೊಡ್ಡಮ್ಮ. ಏನು ಯಾವತ್ತೂ ಸಿಗ್ಲಿಲ್ಲ ನಮ್ಮ ಅಕ್ಕ, ಇವತ್ತು ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅನ್ಕೊಂಡು. ಫೇರ್ ಆ್ಯಂಡ್ ಲವ್ಲಿ ಹಾಕಿ ಸರಿ ಬಂದಾಗಲೇ ಇರ್ಲಿಲ್ವಲ್ಲ ನಾನು, ಇದು ಉಕ್ಕಿ ಇರ್ಲಿಲ್ವಲ್ಲ ಹಾಂ ಅಕ್ಕ, ಅದಕ್ಕೆ ಸುಮ್ಮನೆ ಇಲ್ಲಿಗೆ ಬಂದೆ. ಬ್ಯಾಡಲ್ಲಿ ಹೋಗ್ಲಿಲ್ಲ. ಕೇಸ್ ತರುತ್ತಿಲ್ಲ. ಏನು ಬೇಕು? ಐರನ್ ಬಾಕ್ಸ್ ಅಂತೆ. ಅಲ್ಲೈತೆ ನೋಡು, ಲಾಸ್ಟ್ ರೂಮಲ್ಲಿ ಟೇಬಲ್ ಮೇಲೆ. ನಾನು ಇವಾಗ ಸ್ಯಾರಿ ವೇರ್ ಮಾಡಬೇಕು. ತಗೊಂಡ್ಲು. ಹಾಂ, ಒಣಗಿಲ್ಲ ಎಲ್ಲ ತಗೊಂಡ್ಲು. ಯಾರು? ಸೌಮ್ಯ. ನಾನು ಹಾಕರ್ಕ್ ಹೋಗಿದ್ದೆ, ವಿಡಿಯೋ ಮಾಡ್ಕೊಂಡ್ಲು ಅಂತ. ಸೌತೆಕಾಯಿ ತಂದ್ರೆ ಒಸಿ ಬೇಕಾದ್ರೆ ನೀವು ತಗೊಂಡೋಗಿ. ಸೌತೆಕಾಯಿ ತಿಂತಾರೆ ನಮ್ಮ ಮನೇಲಿ. ತಕ್ಕೋ ಸೌತೆಕಾಯಿ ಖಾಲಿ. ಏನಕ್ಕೆ ತರ್ವ ಅದು? ಹಾಕು. ಅಯ್ಯೋ ನಮ್ಗೆ ಯಾಕೆ ಅಷ್ಟೊಂದು ಅಂತದ್ದು, ನಮ್ಗೆಲ್ಲ ನಗ್ಡಿ ಆಗ್ಬಿಟ್ಟದೆ ಅಂತ. ಸೌತೆಕಾಯಿ ನಮ್ಮ ಮನೇಲಿ ಖಾಲಿ ಆಗ್ತವೆ, ತಿಂತಾರೆ. ಇಲ್ಲೊಂದು ಸ್ವಲ್ಪ ಹಾಕೊಬೇಕು. ಹಿಂಗೆ ಸೌತೆ ಹಾಕಿದ್ದೀರಾ? ಇದು ಸೌಮ್ಯ ಯಜಮಾನ್ರು. ಫೈನಲಿ ಅನುಶ್ರೀ ಸ್ಯಾರಿ ವೇರ್ ಮಾಡಿದ್ದೀನಿ. ಹೇಗೆ ಕಾಣ್ತಿದೆ? ಚೆನ್ನಾಗಿ ಕಾಣ್ತೈತೆ ನೋಡಿ. ನಾನು ಕೇಳೋ ತನಕ ಯಾವತ್ತೂ ಹೇಳಲ್ಲ ನೀವು. ಸೊ ನಾನು ಫೈನಲಿ ರೆಡಿ ಆಗಿಬಿಟ್ಟು ಹಾಗೇ ಒಂದು ಯಾವುದಾದ್ರೂ ಒಂದು ಫೋಟೋನೋ ವೀಡಿಯೋನೋ ಮಾಡೋಣ ಅಂತಂದರೆ ನಮಗೆ ಟೈಮೇ ಇರಲಿಲ್ಲ. ಇಲ್ಲ ಹೋಗೋಣ, ಲೇಟಾಗಿಬಿಡುತ್ತೆ, ಹೋಗೋಣ ಅಂತ ಇದ್ರು. ಸರಿ ಆಯಿತು ಬಿಡಿ, ಹೊರಡೋಣ ಅಂತ ಅಂದ್ಬಿಟ್ಟು. ಇನ್ನು ಅಕ್ಕ ಅವರೆಲ್ಲ ಮುಂಚಿತವಾಗಿ ಹೋಗಿರ್ತಾರೆ. ಅಂದರೆ ಅವ್ರ ಕಡೆ ಸ್ವಲ್ಪ ಎಲ್ಲ ಅವರು ಅಣ್ಣ ತಮ್ಮದಿರು ಅಂತ ಹೇಳ್ತಾರಲ್ಲ, ಹಾಗಾಗಿ ಅವ್ರದ್ದೆಲ್ಲ ಸ್ವಲ್ಪ ಬೇಗನೆ ಹೋಗಿದ್ರು ಅವರು. ಈಗ ನಾವು ಹೊರಡ್ತಾ ಇದ್ದೀವಿ. ಇಲ್ಲಿ ನಾನು, ಅಮ್ಮ, ನವೀನ್ ಮತ್ತು ಅಥರ್ವ, ಅದ್ರ ಜೊತೆಗೆ ನಮ್ಮ ಅಣ್ಣನ ಮಕ್ಕಳು ಅವರಿಬ್ಬರು ಬರ್ತಾಯಿದ್ದಾರೆ. ಸೊ ಒಂಥರ ಇಲ್ಲಿಗೆ ಬಂದರೆ ಏನು ಅಂದರೆ ನಮ್ಮ ಅಮ್ಮನಿಗೆ ಇದು ಕಂಫರ್ಟಬಲ್ ಪ್ಲೇಸ್. ನಾನು ಆಗಲೇ ಹೇಳ್ದಾಗೆ ಅಕ್ಕ ತಂಗಿರಂದರೆ ಅದೊಂದು ಸ್ಪೆಷಲ್ ಬಾಂಡಿಂಗ್ ಇರುತ್ತೆ. ಆ ಬಾಂಡಿಂಗ್ ಅಲ್ಲಿ ಬರ್ತೀವಿ ಅಂತ ಅಂದಾಗ ಅವ್ರಿಗೆ ಮಾತಾಡೋಕ್ಕೆ ಟೈಮ್ ಸಿಗುತ್ತಲ್ಲ, ತುಂಬ ಖುಷಿ ಆಗುತ್ತೆ. ನಮ್ಮ ಆರ್ಯ ಅಂತೂ ನಮ್ಮ ಅತ್ತಿಗೆ ಜೊತೆನೇ ಇದ್ದ. ಫುಲ್ ಅವ್ರ ಅತ್ತೆ ಜೊತೆ ಆರಾಮ್ಸೆ ಇದ್ದ. ಬಾರು ಅಂದರೆ ಬರ್ತಾನೆ ಇರಲಿಲ್ಲ. ಅವನು ಆರಾಮಾಗಿ ಆಟ ಆಡಿಕೊಂಡು ಅವ್ರ ಜೊತೆನೇ ಇದ್ದ. ಇಲ್ಲಿ ನೋಡಿ ಆ ಥರ ಅದೇನೋ ಮಕ್ಕಳು ಸಿಕ್ಕಿದ್ರೆ ಖುಷಿ ಆಗುತ್ತೆ ಅಂತಾರಲ್ಲ. ಇನ್ನು ನಮ್ಮ ಚಿಂಟು ನೋಡಿ, ಇದು ಆ್ಯಕ್ಚುಲಿ ನನ್ನ ಮದುವೆ ರಿಸೆಪ್ಷನಲ್ಲಿ ನಾನು ಹಾಕಿದ ಲೆಹೆಂಗಾ.
ಅವತ್ತು ಹಾಕಿದ್ದು ಹಾಗೆ ಇಟ್ಬಿಟ್ಟಿದ್ದೆ. ಅವಳು ಅದನ್ನು ಈಗ ಹಾಕ್ಕೊಂಡಿದ್ಲು. ಚೆನ್ನಾಗಿ ಕಾಣ್ತಾ ಇದ್ಲು ಆ್ಯಕ್ಚುಲಿ. ಬಂದು ಎಲ್ಲ ಈಗ ಬಂದ್ರ ಅಂತೆಲ್ಲ ಮಾತಾಡಿಸ್ತಾ ಇದ್ಲು. ಮತ್ತು ಇನ್ನು ಊರಿಂದ ಎಲ್ಲ ರಿಲೇಟಿವ್ಸ್ ಬಂದಿರ್ತಾರೆ, ಮತ್ತು ನಮ್ಮ ಸೋದರತ್ತೆ ಎಲ್ಲ ಬಂದಿದ್ದರು, ಅವ್ರನ್ನೆಲ್ಲ ಮಾತಾಡಿಸ್ತಾ ಇದ್ವಿ ನಾವು. ಚಿಂಟು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು. ಸೊ ಚೆನ್ನಾಗಿತ್ತು. ಆಗ್ತಾನೆ ರಿಸೆಪ್ಷನಿಗೆ ಇನ್ನೂ ನಿಲ್ಲಿಸಿರಲಿಲ್ಲ. ಫೋಟೋ ವೀಡಿಯೋಸ್ ಎಲ್ಲ ಏನಿತ್ತು ಅದನ್ನು ಶೂಟ್ ಮಾಡ್ತಾಯಿದ್ರು. ನಾವು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಮಾತಾಡಿಕೊಂಡು. ಅವಳು ಚಿಂಟುನ ಕೇಳಿದೆ ನಮ್ಮ ಅಕ್ಕನಿಗೆ, ಎಲ್ಲಿ ಅವಳು ಕಾಣಿಸ್ತಾನೆ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಕರೆದ್ಲು. ಸೊ ಚಿಂಟುನು ಮಾತಾಡ್ಸಿದ್ದಾಯಿತು. ಹಾಗೇನು ನಾವು ಇಲ್ಲೇ ಕುತ್ಕೊಂಡು ಮಾತಾಡ್ಕೊಂಡು ನಾವು ಕೂತಿದ್ವಿ. ನವೀನ್ ಮತ್ತು ನಮ್ಮ ಅಣ್ಣ ಎಲ್ಲ ಹಿಂದೆ ಕುತ್ಕೊಂಡಿದ್ರು. ಸೊ ಒಂದಷ್ಟು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಲೇಖನ ಎಲ್ಲಿ ಅಂತ ಕೇಳಿದೆ. ಲೇಖನ ಕೂಡ ಬಂದಳು, ಮಾತಾಡ್ಸಿದ್ಲು. ಸೊ ವೀಡಿಯೋದಲ್ಲಿ ಸುಮಾರು ಸಲ ನೋಡಿರ್ತೀರ, ಲೇಖನ ಯಾರು ಅಂತ ಹೇಳಿರ್ತೀನಿ ನಾನು. ನಮ್ಮ ಅಕ್ಕ ಇದ್ದಾರಲ್ಲ, ಅವರ ಊರ್ಗಿತ್ತಿ ಮಗಳು. ಸೊ ಇವಳು ನಮ್ಮ ಮನೇಲಿ ಒಂಥರ ಮಗಳ ಥರನೇ. ಚಿಂಟು ಹೇಗೋ ಹಾಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿರ್ತಾಳೆ. ಸೊ ನಮ್ಮ ಅತ್ತೆ ಕೂಡ ಬಂದಿದ್ದರು, ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಸೆಲ್ಫಿ ಎಲ್ಲ ತೊಗೊಂಡಿದ್ದಾಯಿತು. ಈಗ ರಿಸೆಪ್ಷನಿಗೆ ನಿಲ್ಲಿಸಿದ್ರು, ಹಾರ ಎಕ್ಸ್ಚೇಂಜ್ ಆಗ್ತಾಯಿತ್ತು. ನಾವು ಮತ್ತೆ ರಿಟರ್ನ್ ಆಗಬೇಕಾಗಿರೋದ್ರಿಂದ ಬೇಗನೆ ಹೊರಡಬೇಕಲ್ವ. ಸೊ ನಾವು ಈಗ ಸ್ಟೇಜ್ ಮೇಲೆ ಹೋಗಿ ವಿಶ್ ಮಾಡಿ ಹೊರಟ್ಬಿಡೋಣ ಊಟ ಮಾಡಿಕೊಂಡು ಅಂತ ಅನ್ಕೋತಾ ಇದ್ವಿ. ಹಾಗೆ ನಮ್ಮ ಅಕ್ಕ ಮತ್ತು ಬಿಂದು ಅಕ್ಕ ಎಲ್ಲ ಕುತ್ಕೊಂಡಿದ್ರು. ಹೋಗಿ ಅವ್ರನ್ನೂ ಮಾತಾಡ್ಸಿದ್ದಾಯಿತು. ಮಾತಾಡಿಸ್ಕೊಂಡು ಫೋಟೋ ಎಲ್ಲ ತೊಗೊಂಡ್ವಿ. ಇನ್ನು ನಾವೀಗ ಬೇಗನೆ ಹೊರಡಬೇಕು. ಟೈಮ್ ಹೆಂಗಾಗ್ತಿದೆ ಅಂತಲೇ ಗೊತ್ತಾಗಿಲ್ಲ. ಇನ್ನು ಮತ್ತೆ ನಾಳೆ ಎಲ್ಲ ಕೆಲಸ ಇರುತ್ತೆ. ಫ್ರೆಂಡ್ಸ್, ಈಗ ನಾವು ಮನೆಗೆ ಬಂದ್ವಿ. ಆ್ಯಕ್ಚುಲಿ ಈಗ ಟೈಮ್ ಎಷ್ಟಾಗಿದೆ ಅಂದರೆ ಆಲ್ಮೋಸ್ಟ್ 11:30 ಆ ಥರ ಆಗಿದೆ. ಮಕ್ಕಳಿಬ್ರಿಗೂ ನಿದ್ರೆ ಬಂದಿದೆ. ಆರ್ಯನ ನಾವು ಮದುವೆ ಕರ್ಕೊಂಡೋಗಿರಲಿಲ್ಲ. ನಮ್ಮ ದೊಡ್ಡಮ್ಮನ ಮನೆ ನಮ್ಮ ಅತ್ತಿಗೆ ಹತ್ರನೇ ಬಿಟ್ಟಿದ್ವಿ. ಅವನು ಆರಾಮ್ಸೆ ಇದ್ದ. ಅವ್ನಿಗೆ ನಿದ್ರೆ ಬಂದುಬಿಟ್ಟಿತ್ತು. ಹಾಗಾಗಿ ಅವ್ನು ಬರೋ ಇಂಟ್ರೆಸ್ಟು ತೋರಿಸಲಿಲ್ಲ. ನಾವು 1-1.5 ಗಂಟೆ ಅಷ್ಟರಲ್ಲೆಲ್ಲ ಬಂದುಬಿಟ್ವಿ. ಸೊ ಅಲ್ಲಿಂದ ಬಂದು ಇನ್ನು ಬರ್ತಾ ಮತ್ತೆ ಸ್ಯಾರಿಯಲ್ಲಿ ಟ್ರಾವೆಲ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಅಲ್ಲೇ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅಲ್ಲಿಂದ ಹೊರಟ್ಬಿಟ್ವಿ. ಸೊ ನಾವೀಗ ಬಂದು ತಲುಪೋಷ್ಟರಲ್ಲಿ 11:30 ಆಯಿತು. ನಮ್ಮ ಅಥರ್ವಂಗೆ ಸ್ವಲ್ಪ ಕಾಫ್ ಆಗಿಬಿಟ್ಟಿತ್ತು. ಅವನು ಯಾಕೋ ಆರಾಮ ಇರಲಿಲ್ಲ ಇವತ್ತು. ವಾಮಿಟ್ ಕೂಡ ಆಗೋಯ್ತು. ಕಫ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ಈ ಕ್ಲೈಮೇಟಲ್ಲಿ ಸ್ವಲ್ಪ ಕಷ್ಟ. ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೊಬೇಕು. ಶೀತ ಒಂದು ಸ್ವಲ್ಪ ಅವನು ಐಸ್ ಕ್ರೀಮ್ ತಿನ್ಬಿಟ್ಟ. ಹಾಗಾಗಿ ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟು ಕಫ ಜಾಸ್ತಿನೇ ಆಗಿಬಿಟ್ಟಿದೆ. ಅವನು ಯಾಕೋ ಆರಾಮಂತಾನೆ ಅನಿಸ್ತಾ ಇರಲಿಲ್ಲ. ಈಗಲೂ ಕೂಡ ಅವನಿಗೆ ಮೆಡಿಸನ್ ಎಲ್ಲ ಹಾಕ್ಬಿಟ್ಟು ಮಲಗಿಸಿದ್ದೀನಿ. ಆರ್ಯ ಕೂಡ ಮಲ್ಕೊಂಡ. ಸೊ ಇವತ್ತೊಂಥರ ಈವ್ನಿಂಗಿಂದ ವ್ಲಾಗ್ ಶುರು ಮಾಡಿದ್ದು. ಸ್ವಲ್ಪ ಅಲ್ಲೆಲ್ಲ ಸ್ವಲ್ಪ ಬ್ಯುಸಿ ಇದ್ವಲ್ಲ, ಹಾಗಾಗಿ ಅಷ್ಟೊಂದು ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇದೊಂದು ಪುಟ್ಟ ವ್ಲಾಗ್ ಆಗಿತ್ತು. ಸೊ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನಗೂ ಕೂಡ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಈಗ ಮಲಗೋಷ್ಟರಲ್ಲಿ 12 ಗಂಟೆ ಆಗುತ್ತೆ. ಇನ್ನು ನಾನು ಎಲ್ಲ ಸ್ವಲ್ಪ ಸೊ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಯಥಾ ಪ್ರಕಾರ ರುಟೀನ್ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನಿಮ್ಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.